ಮೊದಲಿಗೆ ಎಲ್ಲ ಪತ್ರಿಕೋದ್ಯಮ ಹಿರಿಯರಿಗೆ, ಸ್ನೇಹಿತರಿಗೆ ಎಲ್ರಿಗೂ ನಮಸ್ಕಾರ. ಮೇಡಮ್, ನೀವು ಕೇಳಿದ್ರಿ ಎಷ್ಟು ಖುಷಿ ಇದೆ ಅಂತೇಳಿ. ಮನಸ್ಸಿಂದ ಹೇಳ್ತಿದ್ದೀನಿ, ಒಂದು 50% ಖುಷಿ ಇದೆ ಮೇಡಮ್. ಮೈಕ್ ಹೈಟ್ ಮಾಡಿ ಸರ್. ಯಾಕೆ ಅಂತಂದ್ರೆ ಒಂದಿಷ್ಟು ವರ್ಷಗಳ ನಾನು ಫಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ, ಫಸ್ಟ್ ಸಿನಿಮಾ ಮಾಡುವಾಗ ನನಗೆ ಒಬ್ರು ವ್ಯಕ್ತಿ ಅಭಯ್ ಅಂತ ಹೆಸರಿಡ್ತಾರೆ. ಅವತ್ತು ನಾನು ಅಲ್ಲಿಂದ ಅವ್ರ ಮನೆಯಿಂದ ಹೊರಗಡೆ ಹೋಗೋಕಿನ ಮುಂಚೆ ಅವ್ರಿಗೊಂದು ಮಾತು ಹೇಳ್ತೀನಿ, ಅಣ್ಣ ಒಳ್ಳೆ ಹೆಸರಿಟ್ಟಿದ್ದೀರಿ, ಬಟ್ ನಾನು ಸಕ್ಸಸ್ ಆಗಿ ನಿಮ್ಮ ಹತ್ರ ಬರ್ತೀನಿ, ಆ ಒಂದು ಈವೆಂಟ್ಗೆ ನೀವೇ ಚೀಫ್ ಗೆಸ್ಟ್ ಆಗಿ ಇರ್ತೀರಿ ಅಂತ ಹೇಳ್ಬಂದಿದೆ. ಬಟ್ ಅವ್ರಿಲ್ಲ ನಮ್ಮ ಜೊತೆ, ಬೇರೆ ಕಾರಣದಿಂದ ಕಾನೂನಿನ ಚೌಕಟ್ಟಲ್ಲಿ ಇದ್ದಾರೆ. ನಮ್ಮ ದರ್ಶನ ಮುಂದೆ ನಾನು ಹೇಳೋದೊಂದೇ, ನಾವು ಮೊದಲೇ ಉತ್ತರ ಕರ್ನಾಟಕದವರು. ನಾವು ಒಂದ್ಸರಿ ಹಚ್ಕೊಂಡ್ಬಿಟ್ರೆ ನಾವು ಸಾಯೋವರೆಗೂ ನಾವು ಅವ್ರನ್ನ ಇದನ್ನ ಬಿಡಲ್ಲ. ಸೊ ಆದಷ್ಟು ಬೇಗ ಬರ್ತಾರೆ, ನೆಕ್ಸ್ಟ್ ಸಿನಿಮಾಗಳು ಮಾಡ್ತೀವಿ. ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಮಾಡಿ ಅದ್ರದ್ದು ಒಂದು ಸಕ್ಸಸ್ ಮೀಟ್ಗೆ ಖಂಡಿತ ದರ್ಶನ ಬಂದೇ ಬರ್ತಾರೆ ಅನ್ನೋ ಒಂದು ಮನಸ್ಸಲ್ಲಿ ಇದನ್ನ ಇಟ್ಕೊಂಡಿದ್ದೀನಿ. ಅಂಡ್ ಎಲ್ಲ ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಗೆ. ಯಾಕಂತಂದ್ರೆ ನನಗೆ ಮಾಸ್ಟ್ರು ಫಸ್ಟ್ಗೆ ಫೋನಲ್ಲೇ ಒಂದು ಲೈನ್ ಸ್ಟೋರಿ ಹೇಳಿದಾಗ ಖುಷಿ ಆಯ್ತು ನನಗೆ. ಯಾಕಂದ್ರೆ ಒಂದಿಷ್ಟು ಆಕ್ಷನ್ ಸಿನಿಮಾ, ಒಂದಿಷ್ಟು ಲವ್ ಸಿನಿಮಾಗಳು 14 ವರ್ಷದ್ದು ಫುಲ್ಲು ಏಳು ಬೀಳು ಅಪ್ ಅಂಡ್ ಡೌನ್ಸ್ ನೋಡಿ, ಎಷ್ಟೋ ಶೂಟಿಂಗ್ ಅಲ್ಲಿ ಎಷ್ಟೋ ತೇಜು ವಧೆಗಳು ಅಂತಾರೆ, ಅಂದ್ರೆ ಒಂದಿಷ್ಟು ಇದಾವೆ. ನಮಗೂ ಎಲ್ಲ ಇದ್ರೂ ಸಿನಿಮಾ ರಂಗದಲ್ಲಿ ಒಂದಿಷ್ಟು ಬಿದ್ದೆ ಬೀಳುತ್ತೆ. ಸೊ ಅವನ್ನೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ನನ್ನನ್ನ ನಂಬಿ ಮೊದಲು ದುಡ್ಡು ಹಾಕಿದಂತ ನನಗೆ ತುಂಬಾ ಒಂದು ಇಂಡಸ್ಟ್ರಿಲಿ ಒಬ್ಬ ಗಾಡ್ ಫಾದರ್ ಆಗಿ ನನಗೆ ಅನ್ನೊಂದು ಸ್ಥಾನದಲ್ಲಿ ನಿಂತ್ಕೊಂಡು ಈ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಅವರು ಕತೆ ಕೇಳಿದಾಗ ಅವ್ರಿಗೂ ತುಂಬಾ ಇಷ್ಟ ಆಯ್ತು. ಸುಮ್ನೆ ನಾನೇನೋ ಉತ್ತರ ಕನ್ನಡ ಅಥವಾ ಪರಿಚಯ ಇದೆ ಅಂತೇನು ಮಾಡಿಲ್ಲ. ಸಿನಿಮಾನ ಸ್ಟೋರಿ ಕೇಳಿದ್ಮೇಲೆ ಅವ್ರು ಬಂದು, ಆಮೇಲೆ ಅವ್ರು ಮಾಡ್ದಂತ, ಅವ್ರಿಗೆ ಫಸ್ಟ್ ಆಫ್ ಆಲ್ ಸಿನಿಮಾ ಇಂಡಸ್ಟ್ರಿ ನನಗೆ ಹೇಳಿದ್ ಒಂದೇ ಮಾತು, ಅಭಯ್ ನನಗೆ ಏನೂ ಗೊತ್ತಿಲ್ಲ, ಬಟ್ ನಾನು ಕಲಿಬೇಕು, ಅದಕ್ಕೆ ನಿನ್ ಕಡೆಯಿಂದ ಮಾಸ್ಟರ್ ಕಡೆಯಿಂದ ಏನೇನ್ ಹೆಲ್ಪ್ ಆಗುತ್ತೆ ನಾನು ತಗೊಂತೀನಿ, ಅಂಡ್ ನನ್ಗೆ ಹೇಳ್ಕೊಡಿ, ನಾನು ಮುಂದೆ ಬರೀ ಒಂದ್ ಸಿನಿಮಾ ಮಾಡಿ ಹೋಗೋನಲ್ಲ ನಾನು. ಸೊ ಥ್ರೂಔಟ್ ಜರ್ನಿ ನಿಮ್ ಜೊತೆ ಬರ್ತೀನಿ ಅಂತ ಹೇಳಿದ್ರು. ಹಂಗೆ ಪ್ರತಿದಿನ ಶೂಟಿಂಗ್ ಅಲ್ಲೂ ಅಷ್ಟೇ, ನಮ್ಕಿನ ಮಾಸ್ಟರ್ ನಾವು ಬೇಗ ಬರ್ತೀವೋ, ನಮ್ಕಿನ ಮುಂಚೆ ಪ್ರೊಡ್ಯೂಸರ್ ಬಂದಿರೋರಲ್ಲಿ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ನಮ್ಮ ಮಾಸ್ಟರ್ ಬಗ್ಗೆ ಅಂತೂ ಹೇಳೋದು ಏನಂದ್ರೆ, ನಮ್ಗೆ ಹೇಳಕ್ ಒಂದು ಸಾಲಲ್ಲ, ಈ ಒಂದು ಇವೆಂಟ್ ಸಾಲಲ್ಲ. ನಮ್ಗೆ 14 ವರ್ಷದಲ್ಲಿ ನಾನು ಮಾಡಿದಂತ ಆಲ್ಮೋಸ್ಟ್ 80 ಸಿನಿಮಾಗಳಲ್ಲಿ ಮಾಸ್ಟರ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಒಂದು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗೂ ಮಾಡಿದ್ದೀನಿ. ಆ ಸಿನಿಮಾದಲ್ಲಿ ಫೈಟ್ ಇತ್ತು, ಸೊ ಅಲ್ಲೂ ಮಾಸ್ಟರ್ ಬಂದು ನಮ್ಗೆ ಫೈಟ್ ಹೇಳ್ಕೊಟ್ಟಿದ್ರು. ಅಂಡ್ ನೀವು ನೋಡಿದಂಗೆ ಒಂದು ಆಕ್ಷನ್ ಅಥವಾ ಸಸ್ಪೆನ್ಸ್ ನಿಮ್ಗೆ ಯಾವ ಜಾನರ್ ಅಲ್ಲಿ ಇಷ್ಟ ಆಗಿದೆ ಎಲ್ಲದಕ್ಕೂ ಕಾರಣೀಭೂತರು ನಮ್ಮ ಥ್ರಿಲ್ಲರ್ ಮಂಜು ಮಾಸ್ಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಹೊಸ ಸಿನಿಮಾ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಮಾಸ್ಟರ್ಜಿ. ಈ ಜರ್ನಿ, ಡೆಡ್ಲಿ ಕಿಲ್ಲರ್ ಜರ್ನಿಲಿ ನನ್ಗೆ ಸ್ನೇಹಿತರಿದ್ದಾರೆ. ಸುನಿಲ್ ಬಾಳ್ರ ಆಗ್ಬೋದು, ಲೋಕೇಂದ್ರ ಸೂರ್ಯ ಅವ್ರು ಆಗಿರ್ಬೋದು, ಸಂತೋಷ್ ಅಂಡ್ ರಂಜನ್ ಬಂದ್ರು. ರಂಜನ್ ಅವ್ರ ಬಗ್ಗೆ ಹೇಳ್ಬೇಕು, ನಾನು 15 ವರ್ಷದ ಫ್ರೆಂಡ್ಶಿಪ್. ನಾವು ಸಿನಿಮಾ ಮಾಡಿದಾಗ ಎಲ್ಲ ಕಟ್ ಆಫ್ ಮಾಡೋನು. ನಾವು ಸಿನಿಮಾ ಏನೇನ್ ಪ್ಲಾನ್ ಮಾಡುವಾಗ, ಇಲ್ಲ ಇಷ್ಟರಲ್ಲೇ ಮಾಡ್ಬೇಕು, ಇಷ್ಟರಲ್ಲೇ ಮುಗಿಸ್ಬೇಕು, ನೀವು ಇಷ್ಟರಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ಬೇಕು, ಇಷ್ಟೇ ಥಿಯೇಟರ್ಗಳು ಮಾಡ್ಬೇಕು. ಅವನೊಂದು ಗೈಡೆನ್ಸ್ ತುಂಬಾ ಇದೆ, ಅವನಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಂಗೆ ನಮ್ಮ ಸಿಸ್ಟರ್ ಬಂದಿದ್ದಾರೆ, ಅವ್ರ ವೈಫು, ಅವ್ರಿಗೂ ತುಂಬಾ ಧನ್ಯವಾದಗಳು ತಂಗ್ಯವ. ಅಂಡ್ ಈ ಒಂದು ಕಾರ್ಯಕ್ರಮಕ್ಕೆ ಮೇನ್ ನಮ್ಗೆ ನಮ್ಮ ಸಿನಿಮಾ ಅಂದ್ರೆ ಅವ್ರ ಸಿನಿಮಾ ಅನ್ಕೊಂಡು ನಮ್ಮ ರಾಗಿಣಿ ಮೇಡಮ್ ಅವ್ರು ಬಂದು ನಮ್ಗೆ ಟ್ರೇಲರ್ ಅಲ್ಲಿ ಆಗ್ಬೋದು, ನಮ್ಗೆ ಹುಬ್ಳಿ ಬಂದ ನನಗೆ ಪ್ರಮೋಷನ್ ಅಲ್ಲಿ ಆಗ್ಬೋದು, ಅವರೇ ಫೋನ್ ಮಾಡಿ ಏನಾದ್ರು ಇದ್ರೆ ಹೇಳು, ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಇವತ್ತು ಒಂದ್ಸರಿ ಕಾಲ್ ಮಾಡಿ ಮೇಡಮ್ ಈ ತರ ಇಟ್ಕೊಂಡಿದೀವಿ 29 ಅಂದಾಗ ಅವ್ರ ಸಿನಿಮಾ ರಿಲೀಸ್ ಇದ್ರು ಅವರು ತುಂಬಾ ಪ್ರಮೋಷನಲ್ ಎಲ್ಲ ಓಡಾಡ್ಬೇಕಾಗಿದೆ ಅಂತ ಒಂದು
ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಟೀಮ್ಗೆ ಅಥವಾ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ರವಿ ಚೇತನ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಅವತ್ತು ಫಸ್ಟ್ ಸಿನಿಮಾ ನೋಡಿದಾಗ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಅಭಯ್, ಏನೋ ತಲೆ ಕೆಡಿಸ್ಕೋಬೇಡ, ನಾವೆಲ್ಲ ಉತ್ತರ ಕನ್ನಡದವ್ರು, ನಮ್ದು ಯಾವತ್ತು ಸಪೋರ್ಟ್ ಇರುತ್ತೆ ಅಂತ ಅವತ್ತು ಹೇಳಿದ್ರು. ಅಂಡ್ ಎಲ್ಲ ಮಾಧ್ಯಮದವ್ರು ಇದಿರಲ್ಲ, ನಾ ಇಷ್ಟೆಲ್ಲ ಕಾರಣ, ಇಷ್ಟು 25 days ಜನರಿಗೆ ತಲುಪಿಸೋಕೆ ಮೇನ್ ಕಾರಣ ಎಲ್ಲ ಮಾಧ್ಯಮದವರು, ಎಲ್ಲ ಹಿರಿಯರಿಗೆ. ಯಾಕಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂತ ನನಗೆ ಸಪೋರ್ಟ್ ಕೊಡ್ಕೊಂಡ್ ಬಂದಿದ್ರಿ. ಎಲ್ಲೇ ಪಾಪ ಒಂದ್ ಹಳ್ಳಿಯಿಂದ ಹುಡುಗ ಬೈದಾನೆ ಮಾಡ್ತಾನೆ ಅಂದಾಗ ಅವತ್ತು ಸಪೋರ್ಟ್ ಕೊಟ್ಟಿದ್ರಿ, ಇವತ್ತು ಸಪೋರ್ಟ್ ಕೊಡ್ತಿದ್ರಿ, ಮುಂದೆನೂ ಸಪೋರ್ಟ್ ಕೊಡ್ತೀರಿ ಅನ್ನೋ ಒಂದು ನಂಬಿಕೆನ ಇಟ್ಕೊಂಡು ಹೋಗ್ತಿದೀನಿ. ಅಂಡ್ EVR ಸರ್ ಬರ್ತಿದ್ದಾರೆ, ಅವ್ರು ಬಂದ್ಮೇಲೆ ಇನ್ನೊಂದಿಷ್ಟು ಸೀಲ್ಡ್ಗಳು ಕೊಟ್ಕೊಂಡು ಈ ಕಾರ್ಯಕ್ರಮವನ್ನ ಸಕ್ಸಸ್ಫುಲ್ ಆಗಿ ಇದ್ ಮಾಡೋಣ. ಎಲ್ರಿಗೂ ತುಂಬಾ ಧನ್ಯವಾದಗಳು. ಅಂಡ್ ಇಡೀ ಕರ್ನಾಟಕದ ಜನತೆಗೆ ಅಂಡ್ ಉತ್ತರ ಕರ್ನಾಟಕದ ಜನತೆಗೆ ಈ ಒಂದು ಡೆಡ್ಲಿ ಕಿಲ್ಲರ್ಗೆ ತಮ್ಮ ಆಶೀರ್ವಾದ ಕೊಟ್ಟಿದ್ದಕ್ಕೆ ಎಲ್ರಿಗೂ ಏನಂತಾರೆ ಕೋಟಿ ಕೋಟಿ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಕ್ ಇಷ್ಟಪಡ್ತೇನೆ.